ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ AKVG ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಇವತ್ತಿನ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಹೆಲ್ತಿಯಸ್ಟ್ ಬ್ರೇಕ್ಫಾಸ್ಟ್ ಚಪಾತಿ ಸಕ್ಕತ್ತಾಗಿರುತ್ತೆ, ಸ್ಮೂತಾಗಿ ಬರುತ್ತೆ. ನಾನು ಮಾಡೋ ಥರ ಮಾಡಿದ್ರೆ ನೋಡಿ, ಬಿಸಿ ಇದೆ, ಹಾಗಾಗಿ ನಾನು ಕೆಳಗೆ ತಗೊತಾ ಇದ್ದೀನಿ. ಮೆತ್ತಗಿರುತ್ತೆ ಮತ್ತು ಬಿಸಿ ಇದೆ, ತಣ್ಣಗಾಗಿದೆ ಅಂತ ಸೂಪರ್ ಸ್ಮೂತ್ ಆಗಿದೆ. ನಾನು ಈಗ ನೆಕ್ಸ್ಟು 2 ಕಪ್ ಅಥವಾ 2 ಲೋಟ ನಾನು ಗೋಧಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈಗ ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕ ತುಪ್ಪನ್ನು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಸ್ಮೂತಾಗಿ ಸಕ್ಕರ ಬರುತ್ತೆ. ಚೆನ್ನಾಗಿ ಕಲಸಿ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಸ್ವಲ್ಪ ಮೆತ್ತಗೆ ಕಲಿಸಿದ್ರೆ 1 ಅವರ್ ಬಿಟ್ಟರೆ ಕರೆಕ್ಟಾಗಿ ಹದ ಇರುತ್ತೆ. ಚಪಾತಿ ಇಟ್ಟು ಉದ್ದಕ್ಕೆ ಈಸಿ ಆಗುತ್ತೆ, ಎಲ್ಲ ಈಸಿ ಆಗುತ್ತೆ. ಫಸ್ಟೇ ಗಟ್ಟಿ ಕಲಸಿ ಆಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಮೆತ್ತಗೆ ಕಲಸಿ ನೋಡಿ, ಈ ಅದಕ್ಕಿದ್ದರೆ ಚೆನ್ನಾಗಿ ಚಪಾತಿ ಮಾಡೋಕ್ಕೆ. ನೆಕ್ಸ್ಟು ನಾನು ಇದಕ್ಕೆ ಸೂಪರ್ ಕಾಂಬಿನೇಷನ್ ಬಾಳೆಹಣ್ಣು ರಸಾಯನ ಮಾಡ್ತಾಯಿದ್ದೀನಿ. ಸೂಪರ್ ಆಗುತ್ತೆ ಚಪಾತಿಗೆ. ಮೊದಲಿಗೆ ಒಂದು ಹಣ್ಣನ್ನು ಸುಲಿದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಈ ಥರ ಎಲ್ಲ ಚಾಪ್ ಮಾಡಿ ಎಲ್ಲ ಹಣ್ಣುಗಳು 5 to 6 ಹಣ್ಣು ಹಾಕ್ತೀನಿ. ನೆಕ್ಸ್ಟು ನೋಡಿ ಎಲ್ಲ ರೆಡಿಯಾಗಿದೆ. ಈಗ ನೆಕ್ಸ್ಟು ಹಸಿ ಕೊಬ್ಬರಿ 1 ಕಪ್ ತುದ್ದೆ ಹಾಕಿದ್ದೀನಿ. ನೆಕ್ಸ್ಟು ಜೇನುತುಪ್ಪ, ನೆಕ್ಸ್ಟು ಏಲಕ್ಕಿ ಪುಡಿ, ನೆಕ್ಸ್ಟು 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ, ನೆಕ್ಸ್ಟು ಕಾಯಿಸಿರುವಂಥ ಹಾಲನ್ನು ಸ್ವಲ್ಪ ಅರ್ಧ ಲೋಟದಷ್ಟು ಹಾಕಿ ಚೆನ್ನಾಗಿ ಕೈಯಾಡಿ ಮಿಕ್ಸ್ ಮಾಡಿ. ಈಗ ಬಾಳೆಹಣ್ಣು ರಸಾಯನ ಸವಿಯಲು ರೆಡಿಯಾಗಿದೆ. ನೆಕ್ಸ್ಟು ಚಪಾತಿ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ನಾದಿ ನಾನು ಅದನ್ನು 2 ಪಾರ್ಟ್ಸ್ ಆಗಿ ಮಾಡಿದ್ದೀನಿ. ಆ 2 ಪಾರ್ಟ್ಸಲ್ಲಿ 1 ಪಾರ್ಟ್ ತೊಗೊಂಡು ಅದನ್ನು ಸಹ ನಾದಿ ಎಷ್ಟು ಸೈಜ್ ಬೇಕೋ ಚಪಾತಿ ಅಷ್ಟು ಸಣ್ಣಗೆಲ್ಲ ಕಟ್ ಮಾಡಿ ಅದನ್ನು ಸಹ ರೌಂಡ್ ಶೇಪ್ ಮಾಡಿ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದನ್ನು ಸ್ವಲ್ಪ ಅಗಲ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಸಾಟಿ ಮಾಡಿದ್ದೀನಿ. ಸಾಟಿ ಮಾಡ್ತಿರುವ ಚಪಾತಿಗೆ ಮತ್ತು ಗೋಧಿ ಹಿಟ್ಟು ಹಚ್ಚಿ ಚಪಾತಿ ಉಜ್ಜಿ ಸಾಫ್ಟಾಗಿ ಬರುತ್ತೆ ಚಪಾತಿ ಈ ಥರ ಮಾಡಿದ್ರೆ, ಸಾಟಿ ಮಾಡಿ ಎಲ್ಲ ಮಾಡಿದ್ರೆ. ಈಗ ರೆಡಿಯಾಗಿದೆ ಚಪಾತಿ. ಈಗ ಸ್ಟವ್ ಮೇಲೆ ಅಂಟಿಟ್ಟು ಕಾಯಲು ಬಿಡಿ 1-3 ನಿಮಿಷ. ಈಗ ಕಾಯ್ತಾ ಇದೆ, ಕಾದಿದೆ. ಈಗ ಚಪಾತಿ ಹಾಕಿ ಚಪಾತಿನ ಈಗ ಸ್ವಲ್ಪ ಎಣ್ಣೆ ಹಾಕಿ, ನಿಮಗೆ ಫುಲ್ ರೋಸ್ಟ್ ಬೇಕಾ ಮೆತ್ತಗೆ ಬೇಕಾ ಹಾಗೆ ಸುಡ್ಕೊಳ್ಳಿ. ಈಗ ನಾನು ಈ ಥರ ಸುಟ್ಟಿದ್ದೀನಿ, ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಅಥವಾ ಒಂದು ಬಾಣಲಿಗೆಲ್ಲ ಹಾಕಿ ನೋಡಿ ಚಪಾತಿ ಎಷ್ಟು ಸ್ಮೂತಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡುವ. ಇದಕ್ಕೆ ಕಾಂಬಿನೇಷನ್ ಚಪಾತಿಗೆ ರಾಜಗಿರಿ ಸೊಪ್ಪಿನ ಪಲ್ಯ ಮತ್ತು ಬಾಳೆಹಣ್ಣು ರಸಾಯನ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ರಾಜಗಿರಿ ಪಲ್ಯನ ಸೊಪ್ಪಿನ ವಿಡಿಯೋ ಹಾಕಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.